ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ನ ಮತ್ತೊಂದು ಬಹುಮುಖ್ಯವಾಗಿರುವಂತಹ ಗ್ರಾಮರ್ ಟಾಪಿಕ್ಕು ಪ್ರಿಪೋಸಿಷನ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಪ್ರಿಪೋಸಿಷನ್ ಅಂತಂದರೆ ಪೂರ್ವ ಪ್ರತ್ಯಯಗಳು ಅಂತ ಕರಿತೀವಿ. ವಾಟ್ ಈಸ್ ಪ್ರಿಪೋಸಿಷನ್? ಪ್ರಿಪೋಸಿಷನ್ ಅಂತಂದರೆ ಏನು, ಅದರ ವ್ಯಾಖ್ಯಾನವನ್ನು ನಾವು ತಿಳ್ಕೋದಾದರೆ, a preposition is a word placed before a noun or pronoun to show its relationship with another word in a sentence. ಅಂದರೆ ವಾಕ್ಯದಲ್ಲಿ ನಾಮಪದ ಅಥವಾ ಸರ್ವನಾಮಪದದ ಮುಂದೆ ಬಂದು ಅದರ ಸಂಬಂಧವನ್ನು ತೋರಿಸುವ ಪದ ಅಂತ ನಾವು ಕರಿತೀವಿ. ಅಂದರೆ ಒಂದು ವಾಕ್ಯದಲ್ಲಿ ನಾಮಪದ ಅಥವಾ ಸರ್ವನಾಮಪದದ ಜೊತೆಗೆ ಅವುಗಳ ಸ್ಥಾನವನ್ನು ತೋರಿಸುವಂತಹ ಪದ, ಸ್ಥಿತಿಯನ್ನು ತೋರಿಸುವಂತಹ ಪದವನ್ನು ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕವು ಮೇಜಿನ ಮೇಲೆ ಇದೆ ಅನ್ನುವಂತಹ ಸೂಚಿಸುವ ಪದ, ಅಂದರೆ ಮೇಲೆ ಇದೆ ಅನ್ನುವಂಥ ಸೂಚಿಸುವ ಪದ ಇಲ್ಲಿ ಆನ್ ಆಗಿರೋದ್ರಿಂದ ಈ ಆನ್ ಅನ್ನು ನಾವು ಪ್ರಿಪೋಸಿಷನ್ ವರ್ಡ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಬೇಕಾದ್ರೆ, ಸಿ ಕೇಮ್ ಆಟ್ 5 PM. ಇಲ್ಲಿ ಅವಳು 5 ಗಂಟೆಗೆ ಬಂದಳು ಅಂತ ನಿರ್ದಿಷ್ಟವಾಗಿ ಒಂದು ಸಮಯವನ್ನು ಸೂಚಿಸುವಂತಹ ಪ್ರಿಪೋಸಿಷನ್ ವರ್ಡ್ ಯಾವುದು ಅಂತಂದರೆ ಇಲ್ಲಿ ಆಟ್. ಈ ರೀತಿಯಾಗಿ ನಾಮಪದ ಮತ್ತು ಸರ್ವನಾಮಪದದ ಸ್ಥಿತಿಯನ್ನು ಸೂಚಿಸುವಂತಹ ಪದಗಳನ್ನ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಹಾಗಿದ್ರೆ ಪ್ರಿಪೋಸಿಷನ್ಗೆ ಸಂಬಂಧಿಸಿದಂತಹ ಬಹುಮುಖ್ಯವಾಗಿರುವಂಥ ನಿಮ್ಮ ಎಕ್ಸಾಮಲ್ಲಿ ಕೇಳುವಂಥ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಅದರಲ್ಲಿ ಟೈಪ್ ಆಫ್ ಪ್ರಿಪೋಸಿಷನ್ಗಳನ್ನ ನಾವು ನೋಡೋದಾದರೆ, ಪೂರ್ವ ಪ್ರತ್ಯಯ ವಿಧಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಪ್ರಿಪೋಸಿಷನ್ ಆಫ್ ಟೈಮ್, ಒಂದು ನಿರ್ದಿಷ್ಟವಾದಂತಹ ಸಮಯವನ್ನು ಸೂಚಿಸೋಕೆ ಅಥವಾ ಸಮಯವನ್ನು ಹೇಳೋಕೆ ನಾವು ಯಾವ ಪ್ರಿಪೋಸಿಷನ್ ವರ್ಡ್ಸನ್ನು ಬಳಕೆ ಮಾಡ್ಕೊಳ್ತೀವಿ? ಕಾಲವನ್ನು ಸೂಚಿಸುವ ಪೂರ್ವ ಪ್ರತ್ಯಯಗಳು ಅಂತ ಕರಿತೀವಿ ಅವುಗಳನ್ನ. ಮೊದಲನೇದು ಆ್ಯಟನ್ನು ಬಳಕೆ ಮಾಡ್ಕೊಳ್ತೀವಿ. ಆ್ಯಟನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ, ನಿಖರವಾದ ಸಮಯ, ನಿರ್ದಿಷ್ಟವಾದಂತಹ ಸಮಯವನ್ನು ಸೂಚಿಸೋಕೆ ಸ್ಪೆಸಿಫಿಕ್ ಟೈಮ್ ಅಂತ ಕರಿತೀವಿ ಅದನ್ನು ನಾವು. ಫಾರ್ ಎಕ್ಸಾಂಪಲ್, ಆಟ್ 5 PM, ಆಟ್ ನೈಟ್, ಆಟ್ ನೂನ್. ಈ ರೀತಿಯಾಗಿ ಆ್ಯಟನ್ನು ನಾವು ನಿರ್ದಿಷ್ಟವಾದಂತಹ ಕಾಲವನ್ನು ಸೂಚಿಸೋಕೆ, ನಿಖರವಾದ ಸಮಯವನ್ನು ಸೂಚಿಸೋಕೆ ಬಳಕೆ ಮಾಡುವಂಥವು. ಹಾಗೆ ಆನನ್ನು ಬಳಕೆ ಮಾಡ್ಕೊಳ್ತೀವಿ. ಆನ್ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ, ದಿನಗಳು ಮತ್ತು ದಿನಾಂಕಗಳನ್ನು ಹೇಳುವಾಗ ಆನನ್ನು ನಿರ್ದಿಷ್ಟವಾಗಿ ಬಳಕೆ ಮಾಡ್ಕೊಳ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಆನ್ ಮಂಡೇ, ಆನ್ 15th August, ಆನ್ ಮೈ ಬರ್ತ್ಡೇ. ಈ ರೀತಿಯಾಗಿ ದಿನಗಳು ಮತ್ತು ದಿನಾಂಕಗಳನ್ನು ತಿಳಿಸೋಕೆ ನಾವು ಆನನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗೆ ಇನ್ನನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ನಾವು? ಬಹಳಷ್ಟು ಕನ್ಫ್ಯೂಷನ್ ಇರೋದ್ರಿಂದ ಇನ್ನನ್ನು ತಿಂಗಳು, ವರ್ಷ, ದೀರ್ಘಕಾಲ ಅಂತಂದರೆ ಲಾಂಗ್ ಪೀರಿಯಡ್ ಅಂತ. ಈ ರೀತಿಯಾಗಿ ಇನ್ನನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಇನ್ ಜೂನ್ ಆಗಲಿ, ಇನ್ 2024 ಆಗಲಿ, ಇನ್ ದ ಮಾರ್ನಿಂಗ್ ಆಗಲಿ, ಇನ್ ದ ವಿಂಟರ್ ಸೀಸನ್ ಆಗಲಿ, ಹೀಗೆ ತಿಂಗಳು, ವರ್ಷ ಮತ್ತು ಲಾಂಗ್ ಪೀರಿಯಡ್ಸ್ಗಳನ್ನು ಹೇಳೋಕೆ ನಾವು ಇನ್ನನ್ನು ಬಳಕೆ ಮಾಡ್ಕೊಳ್ತೀವಿ. ಸ್ಥಳವನ್ನು ಸೂಚಿಸುವ ಪೂರ್ವ ಪ್ರತ್ಯಯಗಳನ್ನು ಯಾವನ್ನ ಬಳಕೆ ಮಾಡ್ಕೊಳ್ತೀವಿ? ಈಗಾಗಲೇ ಆಟನ್ನು ಬಳಕೆ ಮಾಡಿದ್ವಿ. ಅದೇ ರೀತಿ ಸ್ಥಳವನ್ನು, ಈಗ ಸಮಯವನ್ನು ಯಾವ ರೀತಿ ಸೂಚಿಸೋಕೆ ನಾವು ಬಳಕೆ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಸ್ಥಳವನ್ನು ಸೂಚಿಸುವ ಪೂರ್ವ ಪ್ರತ್ಯಯಗಳು ಅಂತ. ಸ್ಥಳವನ್ನು ಸೂಚಿಸೋಕೆ ಬಳಸುವಂತಹ ಪ್ರಿಪೋಸಿಷನ್ ವರ್ಡ್ಸ್ಗಳು ಯಾವುವು ಅಂತಂದರೆ, ಆ್ಯಟನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ನಾವು? ಎಕ್ಸಾಕ್ಟ್ ಪಾಯಿಂಟ್ ಅಂದರೆ ಒಂದು ನಿರ್ದಿಷ್ಟವಾದಂಥ ಸ್ಥಳ, ಅಲ್ಲಿ ಯಾವುದೇ ರೀತಿಯಾದ ಊಹೆಗಳು ಇರೋದಿಲ್ಲ. ನಿರ್ದಿಷ್ಟವಾಗಿ 100% ನಾವು ಏನು ಮಾಡ್ತೀವಿ, ಅದನ್ನೇ ನಿರ್ದಿಷ್ಟವಾದಂಥ ಸ್ಥಳ ಅಂತ ಹೇಳೋಕೆ ನಾವು ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ ಆ್ಯಟನ್ನು. ಫಾರ್ ಎಕ್ಸಾಂಪಲ್, ಆಟ್ ದ ಬಸ್ ಸ್ಟಾಪ್ ಆಗಲಿ, ಆಟ್ ದ ಡೋರ್ ಆಗಲಿ, ಇಲ್ಲಿ ನಿರ್ದಿಷ್ಟವಾಗಿ ಸ್ಥಳವನ್ನು ಸೂಚಿಸುವುದರಿಂದ ನಾವು ಆ್ಯಟನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗೆ ಇನ್ನೊಂದು, ದ ಪ್ರಿಪೋಸಿಷನ್ ಆಫ್ ಪ್ಲೇಸನ್ನು ಸೂಚಿಸುವಂಥ ಪ್ರಿಪೋಸಿಷನ್ ವರ್ಡ್ ಯಾವುದು ಅಂತಂದರೆ ಆನ್, ಅಂದರೆ ಸರ್ಫೇಸನ್ನು ತಿಳಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಆನ್ ದ ಟೇಬಲ್, ಆನ್ ದ ವಾಲ್. ಈ ರೀತಿಯಾಗಿ ಇವು ನಿರ್ದಿಷ್ಟವಾಗಿ ಒಂದು ಸರ್ಫೇಸನ್ನು ತೋರಿಸುವಂತಹ ಪದಗಳಾಗಿರೋದ್ರಿಂದ ಆನನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಹಾಗೆ ಇನ್ನನ್ನುವಂಥದ್ದು ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದರೆ, ಇನ್ಸೈಡ್, ಏನೋ ಒಂದು ವಿಷಯವನ್ನು ಹೇಳಬೇಕಾದ್ರೆ ನಾವು ಇನ್ನನ್ನು ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಇನ್ ದ ರೂಮ್, ಐ ಆಮ್ ಇನ್ ದ ರೂಮ್. ಇನ್ ದ ಬಾಕ್ಸ್, ದ ಬಾಲ್ ಈಸ್ ಇನ್ ದ ಬಾಕ್ಸ್. ಇನ್ ಇಂಡಿಯಾ, ಐ ಆಮ್ ಇನ್ ಇಂಡಿಯಾ.
ಈ ರೀತಿಯಾಗಿ ಪ್ಲೇಸನ್ನು ಸೂಚಿಸೋಕೆ ನಾವು ಇನ್ನನ್ನು ಬಳಕೆ ಮಾಡ್ಕೊಳ್ತೀವಿ. ಅಲ್ಲಿದ್ದೀನಿ, ನಾನು ಒಳಗಡೆ ಇದ್ದೀನಿ ಅಂತ ಹೇಳೋಕ್ಕೆ ಇನ್ನನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗೆ ಪ್ರಿಪೋಸಿಷನ್ ಆಫ್ ಮೂಮೆಂಟ್ ಅಂತಂದರೆ ಚಲನವಲನಗಳು ಅಂತ. ಅಂದರೆ ಒಂದು ವಸ್ತು ಮತ್ತೊಂದು ವಸ್ತುವಿನಲ್ಲಿ ಬರುವಾಗ ಅಲ್ಲಿ ಯಾವ ರೀತಿ ಚಲನೆ ಆಗುತ್ತಲ್ಲ, ಚಲನೆ ಆಗುವಾಗ ಬಳಕೆ ಮಾಡುವಂತಹ ಪ್ರಿಪೋಸಿಷನ್ ವರ್ಡ್ಸ್ಗಳು ಯಾವುವು ಅಂತಂದರೆ ಇಂಟು, ಆನ್ ಟು, ಅಕ್ರಾಸ್, ಥ್ರೋ, ಅಲಾಂಗ್, ಟುವರ್ಡ್ಸ್. ಇಂಟು ಅಂತಂದರೆ ಒಳಗಡೆ, ಆನ್ ಟು ಅಂತಂದರೆ ಮೇಲಿಗೆ ಅಂತ, ಅಕ್ರಾಸ್ ಅಂತಂದರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲನೆ ಆಗುವುದು, ಥ್ರೋ ಅಂತಂದರೆ ಒಳಗಿನಿಂದ ಹಾದು ಹೋಗುವುದು, ಅಲಾಂಗ್ ಅಂತಂದರೆ ಜೊತೆಯಲ್ಲಿ, ಅದರೊಂದಿಗೆ, ಹಾದಿಯೊಂದಿಗೆ ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತೀವಿ. ಟುವರ್ಡ್ಸ್ ಅಂತಂದರೆ ಆ ದಿಕ್ಕಿನಡೆಗೆ ಸಾಗುವುದು ಅಂತ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಸಿ ಜಂಪ್ಡ್ ಇನ್ ಟು ದ ಪೂಲ್, ಅವಳು ಈಜುಕೊಳದಲ್ಲಿ ಹಾರಿದಳು. ಆ್ಯಂಡ್ ಹಿ ವಾಕ್ಡ್ ಅಕ್ರಾಸ್ ದ ರೋಡ್, ಅವನು ರಸ್ತೆಯನ್ನು ದಾಟಿದನು ಅಂತ. ಈ ರೀತಿಯಾಗಿ ಬಹಳ ಮುಖ್ಯವಾಗಿರುವಂಥ ಪ್ರಿಪೋಸಿಷನ್ ವರ್ಡ್ಸು ನಿಮ್ಮ ಎಕ್ಸಾಮಲ್ಲಿ ಬರುವಂಥ ಪ್ರಿಪೋಸಿಷನ್ ವರ್ಡ್ಸ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಲಾಯಿತು. ಇದೇ ರೀತಿ ಗ್ರಾಮರ್ಗೆ ಸಂಬಂಧಿಸಿದಂಥ ವಿಡಿಯೋಸ್ಗಳು ಇನ್ನು ಮುಂದೆ ನನ್ನ ಚಾನಲಲ್ಲಿ ಬರ್ತಾ ಹೋಗ್ತವೆ. ದಯವಿಟ್ಟು ತಾವೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.